ನಮಸ್ಕಾರ. ಆಹಾರ, ಆರೋಗ್ಯ, ಅಧ್ಯಾತ್ಮ ಈ ಸಂಸ್ಕಾರದ ಬೆಳಕಿಗೆ ತಮ್ಮೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ಇವತ್ತು ನಮ್ಮೊಂದಿಗಿದ್ದಾರೆ ಶಿಲ್ಪಾ ಧ್ರುವಕುಮಾರ್ ಅವರು. ಶಿಲ್ಪಾ ಅವರು ಕೇವಲ MBBS ನಲ್ಲಿ ಗೋಲ್ಡ್ ಮೆಡಲಿಸ್ಟ್ ಅಷ್ಟೇ ಅಲ್ಲ, ಅವರು ಈಗ ಡೈರೆಕ್ಟರ್ ಆಫ್ ಲ್ಯಾಬ್ ಟೆಕ್ನಾಲಜಿ ಇನ್ ಚಂದ್ರಸಾಗರ್ ಮೆಡಿಕಲ್ ಕಾಲೇಜ್ ಅಲ್ಲಿ ಇದ್ದಾರೆ. ಅಷ್ಟೇ ಅಲ್ಲ, ಅವರು ಅಧ್ಯಾತ್ಮ ಜೀವಿಗಳು ಕೂಡ. ಎಷ್ಟು ಗುರುಗಳ ಆಶೀರ್ವಾದದಿಂದ ಅವರಿಗೆ ಬಂದಿರುವಂತಹ ಇದು ಪುಣ್ಯ ಎಷ್ಟು ಅಂತಂದ್ರೆ, ಇವತ್ತು ಅವ್ರು ನಮಗೆ ಅಧಿಕ ಮಾಸ ಅಂದ್ರೆ ಏನು, ಯಾಕೆ ಈ ಅಧಿಕ ಮಾಸಕ್ಕೆ ಪುರುಷೋತ್ತಮ ಮಾಸ ಅಥವಾ ಮಲಮಾಸ ಅಂತಾರೆ, ಈ ಅಧಿಕ ಮಾಸದ ಮಹತ್ವವೇನು, ಅದನ್ನ ನಾವು ಹೇಗೆ ಆಚರಿಸ್ಬೇಕು ಅಂತ ಎಲ್ಲ ತಿಳಿಸ್ಕೊಡಕ್ ಬಂದಿದ್ದಾರೆ. ಬನ್ನಿ, ತಮ್ಮೆಲ್ಲರ ಪರವಾಗಿ ಅವರನ್ನ ಸ್ವಾಗತ ಮಾಡ್ಕೋಣ. ನಮಸ್ಕಾರ ಡಾಕ್ಟರ್ ಶಿಲ್ಪಾ ಅವರೇ. ನಮಸ್ಕಾರ ಮೇಡಮ್. ವೀಕ್ಷಕರಿಗೆಲ್ಲರಿಗೂ ನನ್ನ ನಮಸ್ಕಾರಗಳು. ಇಂದು ಅಧಿಕ ಮಾಸ ಯಾಕೆ ನಾವು ಆಚರಿಸ್ತೀವಿ, ಯಾರು ಆಚರಿಸ್ತೀವಿ, ಹಾಗೂ ಹೇಗೆ ನಾವು ಇದು ಆಚರಿಸ್ಬೇಕು, ಮತ್ತು ಒಂದು ಸಂಖ್ಯೆ ಇದೆ 33 ಅಂತ ಒಂದು ಸಂಖ್ಯೆ. ಏನೇ ಇದು ಮಾಡಿದ್ರು 33ಕ್ಕೆ, ಅಧಿಕ ಮಾಸಕ್ಕೂ 33ಕ್ಕೂ ಏನು ಒಂದು ವಿಶೇಷ ಒಂದು ಹೊಂದಾಣಿಕೆ ಅಥವಾ ಸಂಬಂಧ ಇದೆ ಅಂತ ನಾನು ನಮ್ಮ ಗುರುಗಳ ಅನುಗ್ರಹದಿಂದ ವೀಕ್ಷಕರಿಗೆ ತಿಳಿಸ್ಕೊಡೋ ಪ್ರಯತ್ನ ಮಾಡ್ತೀನಿ. ದಯವಿಟ್ಟು ಹೇಳಿ. ಅಧಿಕ ಮಾಸ ಅಂದ್ರೆ ಹೆಸರಲ್ಲೇ ಇದೆ, ಅಧಿಕ ಅಂದ್ರೆ ಹೆಚ್ಚು. ನಾವು ನಮ್ಮ ಸನಾತನ ಧರ್ಮದ ಪ್ರಕಾರ, ಪಂಚಾಂಗದ ಪ್ರಕಾರ 2 ರೀತಿಯಲ್ಲಿ ನಾವು ಈ ದಿನಗಳನ್ನ ಎಣಿಕೆ ಮಾಡ್ತೀವಿ. ಚಾಂದ್ರಮಾನ, ಸೌರಮಾನ. ಈ ಅಧಿಕ ಮಾಸ ಅನ್ನೋದು ಚಾಂದ್ರಮಾನ ಪದ್ಧತಿಯನ್ನು ಯಾರು ಅನುಸರಿಸ್ತಾರೋ, ಪಂಚಾಂಗ ಬಳಸ್ತಾರೋ ಅವರಿಗೆ ಮಾತ್ರ ಇದು ಅಧಿಕ ಮಾಸ ಅಂತ ಬರುತ್ತೆ. ಸೌರಮಾನ ಪದ್ಧತಿಯ ಪ್ರಕಾರ ಅಧಿಕ ಮಾಸ ಅಂತ ಇಲ್ಲ. ಯಾಕೆ ಅಂದ್ರೆ ಚಾಂದ್ರಮಾನದ ಒಂದು ಪಂಚಾಂಗದ ಪ್ರಕಾರ ಒಂದು ವರ್ಷದಲ್ಲಿ 352 ದಿನಗಳು ಮಾತ್ರ ಬರುತ್ತೆ. ಚಂದ್ರಮಾನದಲ್ಲಿ ಚಾಂದ್ರಮಾನ, 352, ಸೌರಮಾನದಲ್ಲಿ 365. ಈ 11 ದಿವಸಗಳ ಏನು ಒಂದು ವ್ಯತ್ಯಾಸ ಇದೆ, ಪ್ರತಿ 3 ವರ್ಷಕ್ಕೆ 33 ತಿಂಗಳು ಅಂತ ನಾವು ಅನ್ಕೊಳ್ಬಹುದು. 30 ಹೆಚ್ಚು ಕಡಿಮೆ 33 ತಿಂಗಳುಗಳಿಗೆ ಒಂದ್ಸತಿ ಬರುವಂತ ಈ ಒಂದು ಹೆಚ್ಚಿನ, ಇವಾಗ ನಾವು ಆಂಗ್ಲ ಪದ್ಧತಿಯ ಪ್ರಕಾರ ಹೋದ್ರೆ ಲೀಪ್ ಇಯರ್ ಅಂತ ಒಂದು ಬರುತ್ತೆ, ಫೆಬ್ರವರಿಲಿ 1 ದಿನ ಎಕ್ಸ್ಟ್ರಾ ಬರುತ್ತೆ. ಅದೇ ತರ ನಮ್ಮ ಪಂಚಾಂಗದ ಪ್ರಕಾರ ಈ 11 ದಿವಸಗಳ ಅಂತರ ಏನಿದೆ, 33 ತಿಂಗಳಿಗೆ ಒಂದ್ಸತಿ ಬರೋದು ಈ ಅಧಿಕ ಮಾಸ. ಆದ್ರಿಂದ ಇದಕ್ಕೆ ಅಧಿಕ, ಯಾಕಂದ್ರೆ ಹೆಚ್ಚು ಅಂತ ಪರಿಗಣಿಸ್ತೇವೆ. ಹೌದು. ಆದ್ರೆ ಒಂದು ಕಾಲಕ್ಕೆ ಈ ಅಧಿಕ ಮಾಸದಲ್ಲಿ ಹಬ್ಬ ಇಲ್ಲ, ಇದಿಲ್ಲ, ಮದ್ವೆ ಇಲ್ಲ, ಮುಂಜಿ ಇಲ್ಲ, ಏನಪ್ಪ ತುಂಬಾ ದುಃಖಕರ ಅಂತ ಜನ ಬೇಜಾರು ಮಾಡ್ಕೊಳ್ತಾ ಇದ್ರು. ಆಗ ಪರಮಾತ್ಮ ಸ್ವತಃ ವಿಷ್ಣು ಹೇಗೆ ಅವ್ರಿಗೆ ಜ್ಞಾನೋದಯ ಮಾಡದ ದಾರಿ ತೋರಿಸ್ದ ಅನ್ನೋದನ್ನ ದಯವಿಟ್ಟು ತೋರಿಸ್ಕೊಡಿ ಅವ್ರು. ಹೌದು, ನಮ್ಮ ಸನಾತನ ಧರ್ಮದಲ್ಲಿ ನಾವು ಸೂರ್ಯನಿಗೆ ಬಹಳ ಪ್ರಾಮುಖ್ಯತೆಯನ್ನು ಕೊಡ್ತೀವಿ. ಈ ದಿನಗಳು, ಋತುಗಳು, ಮಾಸಗಳು ಎಲ್ಲ ನಾವು ಸೂರ್ಯನ ಸಂಚಾರದ ಮೇಲೆಗೆ ನಾವು ಒಂದು ಪರಿಗಣಿಸ್ತೇವೆ. ಈ ಒಂದು ಚಾಂದ್ರಮಾನ ಪದ್ಧತಿಯನ್ನು ಅನುಸರಿಸಿದರೆ ಸಂಕ್ರಮಣ ಅಂತ ಹೇಳ್ತೀವಿ. ಪ್ರತಿ ತಿಂಗಳು ಸೂರ್ಯನು ಒಂದು ರಾಶಿಯಿಂದ ಮತ್ತೊಂದು ರಾಶಿಗೆ ಹೋಗೋದೇ ನಾವು ಸಂಕ್ರಮಣ ಅಂತ ಹೇಳ್ತೀವಿ. ಅದೇನಾಗುತ್ತೆ, 33 ತಿಂಗಳುಗಳಿಗೆ ಒಂದ್ಸತಿ ಅದು ಅವರು ಲೆಕ್ಕ ಹಾಕಿದಾಗ ದೇವತೆಗಳೆಲ್ಲ ಈ ಅಧಿಕ ಮಾಸದಲ್ಲಿ ಸೂರ್ಯನ ಸಂಚಾರ ಇರೋದಿಲ್ಲ, ಅಂದ್ರೆ ಸಂಕ್ರಮಣ ಆಗೋದಿಲ್ಲ. ಹಾಗಾಗಿ ಒಂದು ಏನು ನಂಬಿಕೆ ಇದೆ, ಸೂರ್ಯನ ಕೆಲಸವನ್ನು ಇಡೀ ಸೂರ್ಯನಲ್ಲದೆ ಸೂರ್ಯ ಮಂಡಲದ ದೇವತೆಗಳು ವಹಿಸ್ಕೊಳ್ತಾರೆ ಈ ಒಂದು ಅಧಿಕ ಮಾಸದಲ್ಲಿ. ಅದಕ್ಕೆ ಸೂರ್ಯನ ಸಂಚಾರ ಇಲ್ವಲ್ಲ ಅಂತ ಹೇಳಿ ಈ ಪ್ರತಿ ಮಾಸಕ್ಕೂ ನಮ್ಮ ಹಿಂದೂ ಪಂಚಾಂಗದಲ್ಲಿ ಒಂದು ಅಧಿದೇವತೆಗಳು ಅಂತ ಹೇಳಿ ನಾವು ಒಂದು ದೇವತಾ ಪ್ರತಿಪಾದ್ಯ ಅಂತ ನಿಯಮಿಸಿರ್ತೇವೆ. ಅಂದ್ರೆ ಬೇರೆ ಮಾಸಗಳು ಕೆಟ್ಟದೇ ಇಲ್ಲ, ಹಾಗಲ್ಲ. ಇದೇನಾಗುತ್ತೆ, ಈ ಒಂದು ತಿಂಗಳು ಸೂರ್ಯನ ಸಂಚಾರವಿಲ್ಲ, ಸೂರ್ಯ ಇಲ್ಲದೆ ಇರೋದ್ರಿಂದ ಚಟುವಟಿಕೆ ಮಂಡಲದಲ್ಲಿ ಅದೇನಾಗುತ್ತೆ, ಯಾವ ದೇವತೆಗಳು ಸಹ ಈ ಮಾಸವನ್ನು ಅವರ ಒಂದು ತೆಗೆದುಕೊಳ್ಳೋದಕ್ಕೆ ಇಷ್ಟಪಡೋದಿಲ್ಲ. ಹಾಗಾಗಿ ಮಲಮಾಸ ನಿಯಂತ್ರಣ ಮಾಡಕ್ಕೆ
ಆ ಅದಕ್ಕೆ ಅದೇನ್ ಅನ್ಸುತ್ತೆ ಅಂದ್ರೆ ಇದು ಅಷ್ಟು ಒಂದು ಶುದ್ಧ ಅಲ್ಲ, ಮಲಮಾಸ ಅಂತ ಬಂದ್ಬಿಡುತ್ತೆ. ಆವಾಗ ಏನ್ ಮಾಡ್ತಾನೆ ಸಾಕ್ಷಾತ್ ಶ್ರೀಹರಿ ಶ್ರೀಮನ್ ನಾರಾಯಣ, ಇದು ನನ್ನದೇ ಮಾಸ ಅಂತ ಕರೆಯಲ್ಪಡುತ್ತೆ. ಪುರುಷೋತ್ತಮ ರೂಪದಿಂದ ಅವನು ಈ ಮಾಸದ ಅಧಿಪತಿಯಾಗಿ, ಪೂಜ್ಯ ದೇವತೆಯಾಗಿ, ದೇವರಾಗಿ ಈ ಮಾಸಕ್ಕೆ ನಿಯಾಮಕನಾಗಿ ಆಗ್ತಾನೆ. ತೆಗೆದುಕೊಳ್ತಾನೆ. ಯಾಕಂತಂದ್ರೆ ಸ್ವತಃ ಶ್ರೀಮನ್ ನಾರಾಯಣನೇ ಅಧಿದೇವತೆ ಆದಾಗ ಅತ್ಯಂತ ಪೂಜ್ಯವಾದಂಥ ಒಂದು ಪವಿತ್ರವಾದಂಥ ಮಾಸ ಆಗತ್ತೆ ಅಂತ. ಸೊ ಹಾಗಾಗಿ ಮಲಮಾಸ ಹೋಗಿ ಪುರುಷೋತ್ತಮ ಮಾಸ ಅಂತ ಆಚರಿಸ್ತೀವಿ. ನಿಜ ನಿಜ. ಹೌದು, ಪುರುಷೋತ್ತಮ ಮಾಸ ಅಂತ ಆಚರಿಸಲ್ಪಡೋದು ಅದಕ್ಕೆ. ಇದಕ್ಕೆ ಈ ಮಾಸಕ್ಕೆ ನಿಯಾಮಕ ಸಾಕ್ಷಾತ್ ಶ್ರೀಮನ್ನಾರಾಯಣ, ಪುರುಷೋತ್ತಮ ರೂಪಿಯಾದ ಶ್ರೀಮನ್ನಾರಾಯಣ. ಇದು 33 ತಿಂಗಳಿಗೊಮ್ಮೆ ಬರೋ ಮಾಸ ಆದ್ರಿಂದ ಈ 33 ಸಂಖ್ಯೆಗೆ ಬಹಳ ಪ್ರಾಮುಖ್ಯತೆ ಇದೆ. ಪುರುಷೋತ್ತಮ ಏನ್ ಮಾಡ್ತಾನೆ, ಈ ಮಾಸದಲ್ಲಿ ಸೂರ್ಯನ ಸಂಚಾರ ಇರೋದಿಲ್ಲ, ಹಾಗಾಗಿ ಶುಭ ಕಾರ್ಯಗಳು, ಕಾಮ್ಯ ಕರ್ಮಗಳು ಮಾಡೋದು ನಿಷೇಧ ಅಂತ ಬಂದ್ಬಿಡುತ್ತೆ. ಆದರೆ ಪುರುಷೋತ್ತಮ ನಮ್ಮ ನಾರಾಯಣ ದೇವರು ಏನ್ ಮಾಡ್ತಾರೆ ಅಂದ್ರೆ ಕಾಮ್ಯ ಕರ್ಮ ಬಿಟ್ಟು ನಿಷ್ಕಾಮ ಕರ್ಮ, ಕರ್ಮಗಳು, ಪುಣ್ಯದ ಕರ್ಮಗಳನ್ನ ಮಾಡೋದು. ಹೌದು, ಯಾರು ಈ ಮಾಸದಲ್ಲಿ ಮಾಡ್ತಾರೋ ಅವರಿಗೆ ಎಲ್ಲಾ ಮಾಸಕ್ಕಿಂತನೂ ಹೆಚ್ಚು ಅನಂತ ಫಲ. ಹೌದು, ಅನಂತ ಫಲ, ಅನಂತ ಪುಣ್ಯದಾಯಕ ಒಂದು ಮಾಸ. ಎಲ್ಲಾ ಮಾಸದಲ್ಲಿ ಮಾಡೋಕ್ಕಿಂತನೂ ಈ ಮಾಸದಲ್ಲಿ ಯಾರು ಒಂದು ಶುಭ ಕಾರ್ಯ ಆಗಿರ್ಬೋದು, ದೇವರ ಪೂಜೆ ಆಗಿರ್ಬೋದು, ಭಜನೆ ಆಗಿರ್ಬೋದು, ನಿಷ್ಕಾಮ ಕರ್ಮ ಯಾರು ಮಾಡ್ತಾರೋ ಅವರಿಗೆ ಅನಂತ ಫಲ ಸಿಗುತ್ತೆ ಅಂತ ಒಂದು ವರವನ್ನು ನೀಡ್ತಾನೆ. ಹಾಗಾಗಿ ಇದು ನಾವು ಮಲಮಾಸ ಅಂತ ಕರೆಸ್ಕೊಳ್ಳಲ್ಪಟ್ರುನು ಈ ಮಾಸದಲ್ಲಿ ಒಂದು ಬಹಳ ಪ್ರಾಮುಖ್ಯತೆ ಇದೆ. ಪುರುಷೋತ್ತಮ ಮಾಸ ಖಂಡಿತ. ದಾನಕ್ಕಾಗಲಿ ಅಥವಾ ನಾವು ದಾನ ಧರ್ಮಕ್ಕೆ ಅತ್ಯಂತ ಪರಿಶುದ್ಧವಾದಂತ, ಖಂಡಿತ ಆಧ್ಯಾತ್ಮ ವಿಚಾರಕ್ಕೆ, ನಮ್ಮ ಭಜನೆಗಳಿಗೆ ತುಂಬಾ ಬಹಳ ಒಂದು ಪ್ರಾಮುಖ್ಯವಾದ ಒಂದು ಮಾಸ ಈ ಅಧಿಕ ಮಾಸ ಅಂತಾನು ಹೇಳ್ಬೋದು. ಇನ್ನು ಇದನ್ನು ಹೇಗೆ ಆಚರಿಸ್ಬೇಕು ಅಂದ್ರೆ, ನಾನು ಹೇಳ್ದಾಗೆ ಈ ಮಾಸದಲ್ಲಿ ದಾನ ಮತ್ತು ಪೂಜೆಗಳಿಗೆ ಒಂದು ವಿಶೇಷವಾದ ಒಂದು ಫಲ ಇರುತ್ತೆ. ನಮ್ಮ ಒಂದು ಪುರಾಣದ ಪ್ರಕಾರ ಪ್ರತಿ ದಿನ ಯಾವ ದಾನ ಕೊಟ್ರೆ ಒಳ್ಳೇದು ಅಂತ ಇದೆ, ಅದು ಎಲ್ಲ ನಮ್ಗೆ ಆನ್ಲೈನ್ ಅಲ್ಲೂ ಸಿಗುತ್ತೆ. ಆದ್ರೆ ಅಷ್ಟೊಂದು ಸೂಕ್ಷ್ಮವಾಗಿ ನೋಡಕ್ಕಿಂತ ಹೆಚ್ಚು 33 ಒಂದು ವಿಶೇಷವಾದ ದಾನ ಅಂದ್ರೆ ಅಪೂಪ ದಾನ ಅಂತ ಕೊಡ್ತಾರೆ. ಅಪೂಪ ಅಂದ್ರೆ ಅತಿರಸ ಅಥವಾ ಕಜ್ಜಾಯ ಅಂತ ನಾವೇನ್ ಹೇಳ್ತೀವಿ, ಅದು ತುಂಬಾ ತುಂಬಾ ಶ್ರೇಷ್ಠವ. ಅಕ್ಕಿ, ಬೆಲ್ಲ ಮತ್ತು ತುಪ್ಪದಿಂದ ಮಾಡಿರೋಂತ ಒಂದು ಸಿಹಿ ಖಾದ್ಯ. ಅದು ಎಲ್ಲ ದಿವಸ ಕೊಡ್ಲೇಬೇಕಾದ ಒಂದು ದಾನ. ಎಲ್ಲಾ ದಿವಸ ಆಗದಿದ್ರೆ ಕೆಲವು ದಿವಸಗಳು, ವಿಶೇಷವಾದ ದಿವಸಗಳು ಕೊಡ್ಬೇಕು ಅಂತ ನಮ್ಮ ಶಾಸ್ತ್ರದಲ್ಲಿ ಇದೆ. 33 ಅಪೂಪಗಳನ್ನು ದಾನ ಮಾಡ್ಬೇಕು. ಅದು ಈ ದಾನಕ್ಕೆ ಭೂದಾನ ಮಾಡಿದ್ದಷ್ಟು ಫಲ ಸಿಗುತ್ತೆ ಅಂತ ಶಾಸ್ತ್ರಗಳಲ್ಲಿ ಉಲ್ಲೇಖಿಸಲಾಗಿದೆ. ನಾವು ಏನು ಭೂಮಿಯನ್ನು ದಾನ ಕೊಟ್ರೆ ಎಷ್ಟು ಫಲ ಸಿಗುತ್ತೋ ಅದಕ್ಕಿಂತ ಹೆಚ್ಚು ಫಲ ಈ ಮಾಸದಲ್ಲಿ ಅಪೂಪ ಅಥವಾ ಅತಿರಸ ದಾನವನ್ನು ಮಾಡಿದ್ರೆ ಸಿಗುತ್ತೆ. ಇನ್ನೂ ವಿಶೇಷ ದಾನ ಅಂದ್ರೆ ಸ್ವರ್ಣ ದಾನ ಮಾಡ್ತಾರೆ. ಅದಲ್ಲದೆ ಇದ್ರೆ ಗೋದಾನಕ್ಕೂ ತುಂಬಾ ತುಂಬಾ ವಿಶೇಷವಾದ ಫಲ ಇದೆ. ಈಗಿನ ಕಾಲದಲ್ಲಿ ನಾವು ಯಾರು ಗೋವನ್ ಸಾಕಿರಲ್ಲ, ಹೆಂಗಪ್ಪ ದಾನ ಕೊಡೋದು ಅಂತ ಯೋಚನೆ ಮಾಡ್ತಾ ಇದ್ರೆ ನಾವು ಎಲ್ಲಾನ ಗೋಶಾಲೆಗೆ ಹೋಗಿ ಇಲ್ಲ ದೇವಸ್ಥಾನಕ್ಕೆ, ಮಠಕ್ಕೆ ಹೋಗಿ, ಗೋಶಾಲೆಗೆ ಕೊಟ್ಟರು ಹೌದು, ಗೋಶಾಲೆಗೆ ಹಿರಣ್ಯ ದಾನ ಅಂತ ಅದಕ್ಕೆ ಬೇಕಾಗಿರೋಂತ ಒಂದು ಆರೈಕೆಗೆ ಹಣವನ್ನು ಕೊಟ್ರು ಅದು ಗೋದಾನಕ್ಕೆ ಸಮಾನ ಅಂತಾನು ಹೇಳ್ತೀವಿ. ಆಮೇಲೆ ಸುಮಂಗಲಿಯರಿಗೆ ಅಥವಾ ಹೆಣ್ಮಕ್ಳಿಗೆ ಕೊಡೋದು ಕೂಡ ಬಹಳ ವಿಶೇಷ. ಹೌದು, 33 ಬಾಗಿನ ಕೊಡ್ತಾರೆ. ಇಲ್ಲ 33 ದಿನಗಳ ಒಂದು ತಾಂಬೂಲ ಅಂತ ಇವಾಗ ನಮ್ಗೆಲ್ಲಾ ಸೆಟ್ ಮಾಡಿರೋದು ಸಿಗುತ್ತೆ. ಇಲ್ಲ ನಾವೇ ಮಾಡ್ಕೊಳ್ಬಹುದು. ಒಂದು ಬುಟ್ಟಿ ಮರ ತಗೊಂಡು ತೆಂಗಿನಕಾಯಿ, ವಿಳೆದೆಲೆ, ಎಲ್ಲ ಒಂದು ಧಾನ್ಯಗಳು, ಸಿರಿಧಾನ್ಯಗಳು ಅಥವಾ ಧಾನ್ಯಗಳು, ಕನ್ನಡಿ, ಬಳೆಗಳು, ಇಂತಹ ವಸ್ತುಗಳನ್ನು ಕೊಡುವಂತಹ ಪದ್ಧತಿಯೂ ಇದೆ. ಇದಲ್ಲದೆ ಬೇರೆ ಬೇರೆ ಯಾವುದೇ ಒಂದು ದಾನ ಆಗಿರ್ಬೋದು ಮೇಡಮ್. ನಮ್ದು ದಿನ ಬಳಕೆಗೆ ನಮ್ಮಿಬ್ಬರಿಗೂ ಬೇರೆ ದಾನ ಮಾಡದೇ ಇದ್ರು ಜ್ಞಾನದ ದಾನ
ಆ ಖಂಡಿತ ಒಂದು ಅರಿವಿನ ಜ್ಞಾನ, ಆರೋಗ್ಯ ದಾನ ಖಂಡಿತ ಯಾವುದಾದ್ರೂ ಮಾಡ್ಬೋದು. ಖಂಡಿತ ನಾವು ದಾನ ಕೊಡುವವರಿಗೆ ಏನು ಬೇಕೋ ಅದನ್ನು ನಾವು ತಿಳ್ಕೊಂಡು ಅಂತಹ ಕೊಡ್ಬೇಕು. ದಾನವನ್ನು ಹೌದು, ಕೊಟ್ಟರೆ ನಾವೇ ತುಂಬಾ ಕೊಡ್ಬೇಕು. ತುಂಬಾ ಹೌದು. ನಾವು ದಾನ ಕೊಡ್ಬೇಕಾದ್ರೆ ಇದು ಅನುಸಂಧಾನ ಮಾಡ್ಕೋಬೇಕಂತೆ, ನಾನು ಕೊಡ್ತಾ ಇರೋದಲ್ಲ, ದೇವ್ರು ನನ್ಗೆ ಶಕ್ತಿ ಕೊಟ್ಟಿದ್ದಾನೆ, ಮನಸ್ಸು ಕೊಟ್ಟಿದ್ದಾನೆ ಅಂತ ಅನುಸಂಧಾನ ಮಾಡ್ಕೊಂಡು ಕೊಟ್ರೆ ಅದು ನಿಷ್ಕಾಮ ಕರ್ಮ ಆಗತ್ತೆ. ಅಂತಹ ದಾನ ಒಂದು ಶುದ್ಧವಾದ ದಾನ. ನಿಮ್ಮ ಶುದ್ಧವಾದ ದಾನ ಕೇಳಿದಾಗ ನನಗೆ ನೆನಪಾಯ್ತು, ಒಂದ್ಸಲ ಬಾಲ್ಕಿಗೆ ಹೋಗಿದ್ದೆ, ವಿಪರೀತ ಬಿಸಿಲು. ಈಗ ಬೇಸಿಗೆ ನೋಡಿ 44-45 ಡಿಗ್ರೀಸ್ ಇತ್ತು. ದಳ 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 ಅಂತ ನೀರ್ ಸುರಿತಾ ಇತ್ತು. ಯಾರು ಫ್ಯಾನ್ ಹಾಕಿದ್ರು, ಪುಣ್ಯಾತ್ಮ, ಅವ್ರ ಹೊಟ್ಟೆ ತಂಪಗಾಗ್ಲಿ ಫ್ಯಾನ್ ಹಾಕ್ದವ್ರು ಅಂತಂದೆ. ಅವ್ನು ಬಂದ್ಬಿಟ್ಟು ಬಂದ್ ಮಾಡ್ರು ಬಂದ್ ಮಾಡ್ರು ಬಂದ್ ಮಾಡ್ರು ಅಂತ ಎಲ್ಲ ಬಂದ್ ಮಾಡಿದ್ರು. ಕರೆದ್ಬಿಟ್ಟೆ, ಯಾಕಪ್ಪ ತಮ್ಮ ಬಂದ್ ಮಾಡ್ತಾ ಇದ್ದೀರಾ ಅಂತ. ಅಕ್ಕಾರ, ಅದನ್ನ ನಾನೇ ದಾನ ಮಾಡಿದ್ದೀನಿ, ಅದ್ರ ಮೇಲೆ ನನ್ನ ಹೆಸರು ಬರೆದಿದ್ದೀನಿ, ಅದು ತಿರುಗ್ತು ಅಂತಂದ್ರೆ ಯಾರಿಗೂ ನಾನ್ ದಾನ ಕೊಟ್ಟಿದ್ದಂತ ಗೊತ್ತಾಗೋದಿಲ್ಲ, ಅದಕ್ಕೆ ಬಂದ್ ಮಾಡಿದೆ ಅಂತಂದ್ರು. ಇದು ಕಾಮಕ ದಾನ ಆಗತ್ತೆ, ಅದು ನಿಷ್ಕಾಮಕ ದಾನ ಆಗೋದಿಲ್ಲ ಅಂತಂದ್ರು. ಹೌದು, ನಮ್ಮಲ್ಲಿ ಹೇಳ್ತಾರೆ ಬಲಗೈಯಲ್ಲಿ ಕೊಟ್ಟಿದ್ದು ಎಡಗೈಗೆ ಗೊತ್ತಾಗ್ಬಾರ್ದು ಗೊತ್ತಾಗ್ಬಾರ್ದು ಅಂತ. ಆ ಹೌದು, ತರ ಹೌದು. ಒಂದು ದಾನ ಕೊಡ್ಬೇಕು. ನಾವು ದಾನ ಕೊಡ್ಬೇಕಾದ್ರೆ ನಮ್ಮ ಕೈಗಳು ಕೆಳಗಿರ್ಬೇಕು, ಯಾಕಂದ್ರೆ ಹೌದು, ಹೌದು, ಹೌದು. ಸ್ವೀಕರಿಸುವವರಿಗೆ ಬಹಳ ಬಹಳ ಒಂದು ಪ್ರಾಮುಖ್ಯತೆ ಹೌದು, ಇದೆ. ಹೌದು, ಹೌದು, ಹೌದು. ನಾನು ಕೊಟ್ಟಿದ್ದು ನಾನು ಕೊಡ್ತಾ ಇದ್ದೀನಿ ಅಂತ, ಅಥವಾ ತುಂಬಾ ಪುಣ್ಯ ಬರುತ್ತೆ ಅಂತ ಅನ್ಕೊಂಡುನು ನಾವು ದಾನ ಅಹಂಕಾರ ಕೊಡ್ಬಾರ್ದು. ಇರಬಾರ್ದು. ಖಂಡಿತ ಖಂಡಿತ. ಏನಾಗುತ್ತೋ ಆತರ ಹಣ್ಣುಗಳು, 33 ಹಣ್ಣುಗಳು, ಅಥವಾ ಅದು ಹೇಳಿರೋದು ಕನಿಷ್ಠ ಪಕ್ಷ 33. ನಮಗೆ ಯಥಾಶಕ್ತಿ ಎಷ್ಟಾಗುತ್ತೋ ಅಷ್ಟು ದಾನಗಳನ್ನು ಕೊಡೋದು ಒಂದ್ ಕಡೆ. ಇನ್ನೊಂದು ಜಪ ಮಾಡೋದು ಅಂತ ಹೇಳ್ತೀವಿ. ಬಹಳ ಮುಖ್ಯ. 33 ಪ್ರಭುವಿನ ಒಂದು ವಿಶೇಷ ಶ್ಲೋಕ ಇದೆ, ಈ ಮಾಸದಲ್ಲಿ ಪಠಿಸುವಂತಹ ಶ್ಲೋಕ. ಅದನ್ನು ಸಹ ನಾವು ಹೇಳ್ಕೊಂಡು ಗೋವರ್ಧನ ಧರಂ ವಂದೇ ಅಂತ ಬರುತ್ತೆ. ಆಮೇಲೆ 33 ಹೆಸರುಗಳಿದೆ. ಪರಮಾತ್ಮ ಶ್ರೀಮನ್ ನಾರಾಯಣ ನಾಮದ 33 ರೂಪಗಳು ಅಧಿಕ ಮಾಸದಲ್ಲಿ ಪಠಿಸಬೇಕಾದಂತಹ ಒಂದು ಹೆಸರುಗಳಿದೆ. ವಿಷ್ಣುಂ ಜಿಷ್ಣುಂ ಹಾಗೆ 33 ಬರುತ್ತೆ. ಅದನ್ನು ದಿವಸ ಅದಕ್ಕೆ ಒಂದು 3 ನಿಮಿಷ 2 ನಿಮಿಷ ಇಂದ 3 ನಿಮಿಷ ತಗೊಳ್ತೀವಿ. ದೇವರ ಹೆಸರುಗಳನ್ನು ಪಠಿಸೋದು, ಅಥವಾ ವಿಷ್ಣು ಸಹಸ್ರನಾಮ, ಕೃಷ್ಣ ಮಂತ್ರ 33 ಮಾಡಿದ್ರೆ ಒಳ್ಳೇದು. 33 ಆಗ್ಲಿಲ್ಲ ಅಂದ್ರೆ ಎಷ್ಟು ಆಗುತ್ತೋ ಯಥಾಶಕ್ತಿ ಸ್ವಲ್ಪ ಕೂಡ ಮಾಡಿ ಒಂದು ದಾನದ ಮತ್ತು ಪೂಜೆಯ ಒಂದು ವಿಶೇಷತೆ ಈ ಅಧಿಕ ಮಾಸದಲ್ಲಿ ಹೇಳಿದ್ದಾರೆ. ಇಷ್ಟು ಮಾತ್ರ ಅಲ್ಲ, ಒಂದು ರಂಗೋಲೆ ಬಿಡಿಸೋದು ಅಂತ ಹೇಳ್ತೀವಿ, ಅಷ್ಟದಳ ಕಮಲ ಇರ್ಬೋದು, ಅದನ್ನು ಸಹ ಒಂದು ಮಣೆ ಹಾಕಿ ಗೋಪದ್ಮ ರಂಗೋಲೆ ಹಾಕೋದು. ದೇವರಿಗೆ ಒಂದು 33 ಕಮಲಗಳು ಅಥವಾ ಗೋಪದ್ಮಗಳು 33 ಸಂಖ್ಯೆಯಲ್ಲಿ ಬಿಡಿಸಿ ದೇವರಿಗೆ ಅರ್ಪಿಸಿದ್ರೆ ಬಹಳ ಬಹಳ ಒಂದು ವಿಶೇಷ ಪುಣ್ಯ ಇದೆ ಈ ಅಧಿಕ ಮಾಸದಲ್ಲಿ ಅಂತ ಹೇಳ್ತಾರೆ. ಇನ್ನೊಂದು ತುಂಬಾ ವಿಶೇಷ, ನಾವೆಲ್ಲ ಕೇಳಿದೀವಿ, ನಮ್ಮ ಸನಾತನ ಧರ್ಮದ ಪ್ರಕಾರ ಕೆಲವೊಂದು ಪಾಪಗಳಿಗೆ ಗೋಹತ್ಯಾ ದೋಷ ಅಂತ ಬರುತ್ತೆ. ಹೌದು. ಕೆಲವೊಂದು ಪಾಪಗಳಿವೆ, ಅದಕ್ಕೆ ಪಂಚಮಹಾಪಾತಕಗಳು ಅಂತಿದೆ ಅದರಲ್ಲಿ ಇದು. ಹೌದು, ಗೋಹತ್ಯಾ ದೋಷಕ್ಕೆ ಸಮಾನವಾದ ಪಾಪ ನಾವ್ ಏನೇ ಪ್ರಾಯಶ್ಚಿತ್ತ ಮಾಡ್ಕೊಂಡ್ರು ಹೋಗೋದಿಲ್ಲ. ಹೌದು, ಅದಕ್ಕೆ ಸಹ ಒಂದು ರಾಜನ ಒಂದು ಕತೆ ಇದೆ. ಒಬ್ಬ ರಾಜ ಇರ್ತಾನೆ, ಅವನು ತುಂಬಾ ಸಂಸ್ಕಾರಿ, ಅವನು ತುಂಬಾ ಒಳ್ಳೆ ರೀತಿಯಲ್ಲಿ ಪ್ರಜೆಗಳನ್ನೆಲ್ಲ ನೋಡ್ಕೋತಾ ಇರ್ತಾನೆ. ಆದರೆ ಅವನ ಮಗ ಅವನು ಒಂದು ತುಂಬಾ ದುರ್ಬುದ್ಧಿಯುಳ್ಳವನಾಗಿರ್ತಾನೆ. ಒಂದ್ ದಿನ ಏನ್ ಮಾಡ್ತಾನೆ, ಕಾಡ್ನಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಕೆಲವರು ಸಜ್ಜನರು ಹೋಗ್ತಾ ಇರ್ತಾರೆ. ಅವರು ದೇವಸ್ಥಾನದ ಅರ್ಚಕರೋ ಪಂಡಿತರೋ ಹೋಗ್ತಾ ಇರ್ತಾರೆ. ಅವರನ್ನು ಕೊಂದು ಎಲ್ಲ ಹಣವನ್ನು ತಗೊಂಡು ಹೊರಟೋಗ್ತಾನೆ. ಆವಾಗ ಏನಾಗುತ್ತೆ, ಅವನಿಗೆ ನರಕ ಯಾತನೆ 10,000 ವರ್ಷ ನರಕಕ್ಕೆ ದೂಡ್ತಾರೆ. ಈ ರಾಜನು ಜಿತೇಂದ್ರಿಯನಾಗಿರ್ತಾನೆ. ಅವನಿಗೆ ಗೊತ್ತಾಗುತ್ತೆ ತನ್ನ ಮಗ ನರಕದಲ್ಲಿ ಹೀಗೆ ಯಾತನೆಯನ್ನು ಅನುಭವಿಸ್ತಾ ಇದ್ದಾನೆ ಅಂತ ಅವನಿಗೆ ಗೊತ್ತಾಗುತ್ತೆ. ಅವಾಗ ಅವನು ತಪಸ್ಸನ್ನು ಮಾಡಿದಾಗ, ಸಮಾಧಿ ಸ್ಥಿತಿಗೆ ಹೋದಾಗ ಅವನಿಗೆ ಒಂದು ಅಗೋಚರ ವಾಣಿ ಆಗುತ್ತೆ, ನೀನು ಅಧಿಕ ಮಾಸವನ್ನು ಆಚರಿಸು, ಅದರಲ್ಲಿ ವಿಶೇಷ ಭಜನೆ ಧ್ಯಾನಗಳನ್ನು ಮಾಡಿ ಅಪೂಪ ದಾನ ಮಾಡಿದ್ರೆ ದಿವಸ ನಿನ್ನ ಮಗನಿಗೆ ಗೋಹತ್ಯ ಸಮಾನವಾದ ದೋಷ ನಿರ್ವಹಣೆ ಆಗುತ್ತೆ ಅಂತಾನು ಬರುತ್ತೆ. ಅವನು ಅಧಿಕ ಮಾಸದಲ್ಲಿ ಪೂಜೆ ಪುನಸ್ಕಾರ ಧ್ಯಾನ ಮಾಡಿ ಈ ದೋಷವನ್ನು ನಿರ್ವಹಿಸ್ಕೊಳ್ತಾನೆ. ಹಾಗಾಗಿ ಈ ಅಧಿಕ ಮಾಸದಲ್ಲಿ ಮಾಡೋ ದಾನದಿಂದ ಗೋಹತ್ಯ ಸಮಾನವಾದ ಪಾಪವೂ ಒಂದು
ವಿಮೋಚನೆ ಪರಿಹಾರ ಆಗ್ಬೋದು ಆಗತ್ತೆ. ಅಂತ ಹಾ. ಉಲ್ಲೇಖ ಇದೆ. ಓ, ಅದ್ಭುತವಾದಂಥದ್ದು, ಅದ್ಭುತ. ಆಕ್ಚುಲಿ ನೀವು ಹೇಳೋದನ್ನ ಕೇಳಿದರೆ ಈ ಅಧಿಕ ಮಾಸ ಇದು ವಿಶೇಷವಾಗಿ ಜ್ಯೇಷ್ಠ ಅಧಿಕ ಮಾಸ ಬಂದಿದೆ. ಹೌದು. ಇದು ಯಾವಾಗ್ಲೂ ಬರುವಂತದಲ್ಲ. ಅಂದ್ರೆ ಯಾವ ಮಾಸದ ಮೊದಲು ಅಧಿಕ ಮಾಸ ಬರುತ್ತೋ ಅದಕ್ಕೆ ಆ ಹೆಸರು ಕೊಡ್ತಾರೆ. ಸೊ ಈ ಸಲ ನಮ್ಗೆ ಜ್ಯೇಷ್ಠ ಅಧಿಕ ಮಾಸ ಬಂದಿರೋದ್ರಿಂದ ನಾವೆಲ್ಲರೂ ಕೂಡ ಆ ಪೂಜೆ ಪುನಸ್ಕಾರದ ಜೊತೆಗೆ ದಾನ ಧರ್ಮ ಮಾಡಿ ಪ್ರತಿಯೊಬ್ಬರಿಂದ ಪ್ರೀತಿಯಿಂದ ನೋಡ್ಕೊಂಡು ನೋಡಿ ಆ ಬಾಗಿನ ಕೊಡೋದು. ಅಲ್ಲಿ ಅಸೂಯೆ ಅನ್ನೋದು ಇಲ್ವೇ ಇಲ್ಲ. ಎಲ್ಲರೂ ಕೂಡ ಒಂದಾಗಿ ಒಂದು ಕುಟುಂಬದವರಾಗಿ ಒಬ್ರಿಗೊಬ್ರು ಹಂಚ್ಕೊಳ್ತಾರೆ. ಸೊ ಇಂಥ ಉತ್ತಮವಾದಂಥ ಉತ್ಕೃಷ್ಟವಾದಂಥ ಸಂಸ್ಕಾರವನ್ನ ಕೊಡುವಂತ ಈ ಅಧಿಕ ಮಾಸವನ್ನ ನಾವೆಲ್ಲರೂ ಆಚರಿಸೋಣ. ಎಲ್ಲರಿಗೂ ಶುಭವಾಗ್ಲಿ ಅಂತ ನಾವಿಬ್ಬರೂ ಸೇರ್ಕೊಂಡು ಅವರಿಗೆ ಈ ಜ್ಯೇಷ್ಠ ಅಧಿಕ ಮಾಸದ ಶುಭಾಶಯಗಳನ್ನು ಹೇಳೋಣ. ನಮಸ್ಕಾರ. ನಮಸ್ಕಾರ.